ಕರ್ತನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ಉಂಟಾಗಲಿ. ದೇವರು ಇನ್ನೊಂದು ಸಮಯವನ್ನು ಕೊಟ್ಟಿದ್ದ ದೇವರಿಗಾಗಿ ನಾನು ಕರ್ತರನ್ನು ಸ್ತುತಿಸುವಂತನಾಗಿದ್ದೇನೆ. ಈಗಲೂ ಕೂಡ ದೇವರ ಸಂದೇಶ, ವಾಕ್ಯದ ಬರುಗಾಲ. ಹಲ್ಲೆಲೂಯ. ಇವತ್ತಿನ ಧ್ಯಾನಕ್ಕಾಗಿ ತೆಗೆಯಲ್ಪಡುವ ವೇದವಾಕ್ಯ ಆಮೋಸಿನ ಬರೆದ ಪುಸ್ತಕ 8ನೇ ಅಧ್ಯಾಯ 11, 12ನೇ ವಾಕ್ಯವನ್ನು ನಾವು ಓದೋಣ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನು ದೇಶಕ್ಕೆ ಕ್ಷಾಮವನ್ನು ಉಂಟುಮಾಡುವ ದಿನಗಳು ಬರುತ್ತಿವೆ. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮವೇ. ಸಮುದ್ರದಿಂದ ಸಮುದ್ರಕ್ಕೆ, ಬಡಗಲಿಂದ ಮೂಡಲಿಗೆ ಬಳಲುತ್ತಾ ಹೋಗುವರು. ಯೆಹೋವನ ವಾಕ್ಯವನ್ನು ಹುಡುಕುತ್ತಾ ಓಡಾಡುವರು, ಆದರೂ ಅದು ಸಿಕ್ಕದು. ಹಲ್ಲೆಲೂಯ. ನೋಡಿದ್ರ ವಾಕ್ಯ ಎಷ್ಟು ಭಯಂಕರವಾದ ಒಂದು ವಾಕ್ಯ ಅಲ್ಲ? ಈ ವಾಕ್ಯ ಯಾವತ್ತಾದರೆ ನಮ್ಮ ಸಭೆಗಳಲ್ಲಿ ಫಾಸ್ಟಿಂಗ್ ಪ್ರೇಯರಲ್ಲಿ, ಕುಟುಂಬ ಪ್ರಾರ್ಥನೆಯಲ್ಲಿ ನಾವು ಓದಿದ್ದೇವಾ? ಈ ವಾಕ್ಯವನ್ನು ನಾವು ಧ್ಯಾನಿಸಿದ್ದೇವಾ? ಸ್ವಲ್ಪ ಗಮನ ಇಟ್ಟು ಕೇಳಿ. ಭಯಂಕರವಾದ ಒಂದು ಸಂಭವ ನಡೆಯುತ್ತಾ ಇದೆ. ನಾವು ಇಯರ್ಕೆಯನ್ನು ನಾವು ನೋಡುವಾಗ ಎಷ್ಟು ನಮ್ಮ ಕಣ್ಣಿನ ಮುಂದೆ ಎಷ್ಟು ಭಯಂಕರವಾದ ಕಾರ್ಯಗಳು ನಡೆಯುತ್ತಾ ಇರೋದನ್ನ ನಾವು ನೋಡುತ್ತೇವೆ. ನನ್ನ ಪ್ರೀತಿಯ ಸಹೋದರನೇ, ಸಹೋದರಿಯೇ, ನೀವು ವಾಕ್ಯ ಕೇಳಕ್ಕಿಂತಲೂ ರೀಲ್ಸ್ನ ಅಷ್ಟೂ ನೋಡ್ತಿರಲ್ಲ. ಈ ವಾಕ್ಯ 8-9 ನಿಮಿಷ ಮಾತ್ರನೇ ಗಮನ ಇಟ್ಟು ಕೇಳಿ ವಾಕ್ಯವನ್ನ. ವೇದವಾಕ್ಯ ಹೇಳುತ್ತೆ, ಯಾವುದಕ್ಕೆ ಬರುಗಾಲ ಬರುತ್ತೆ ಅಂದರೆ ಅನ್ನಕ್ಕೆ ಅಲ್ಲ, ನಮ್ಮ ನೀರಿಗೆ ಅಲ್ಲ, ವಾಕ್ಯಕ್ಕೆ ಬರುಗಾಲ ಬರುತ್ತದೆ. ಆಗ ನಿಮ್ಮ ಪಾಸ್ಟರ್ಗಳು ಇರೋದಿಲ್ಲ. ವಾಕ್ಯ, ಈ ಬೈಬಲ್ ಇರೋದಿಲ್ಲ. ಆಂಟಿ ಕ್ರೈಸ್ಟ್ ಬರುವ ದಿವಸದಲ್ಲಿ ನಮಗೆ 3.5 ವರ್ಷ ಉಪದ್ರವವಾದ ಕಾಲ, ಇನ್ನು 3.5 ವರ್ಷ ಮಹಾ ಉಪದ್ರವವಾದ ಕಾಲ, ದ ಗ್ರೇಟ್ ಟ್ರಿಬುಲೇಷನ್ ಬರುವಾಗ ಅವನು ಆಳಿಗೆ ಮಾಡುತ್ತಾನೆ. ಯಾರನ್ನ? ಕ್ರೈಸ್ತರ ಮಕ್ಕಳನ್ನ. ನನ್ನ ಪ್ರೀತಿಯ ಸಹೋದರನೇ, ಸಹೋದರಿಯೇ, ಇದು ಎಚ್ಚರಿಕೆ ಧ್ವನಿಯಾಗಿದೆ. ನಿನಗಾಗಿನೇ ದೇವರು ಮಾತಾಡುತ್ತಾ ಇದ್ದಾರೆ. ನಿನ್ನ ಕುಟುಂಬಕ್ಕಾಗಿ, ನಿನ್ನ ಸಭೆಗಾಗಿ, ನೀವು ಸೇವಕನಾಗಿ ದೇವರು ಮಾತಾಡುವಂತನಾಗಿದ್ದಾರೆ. ಈ ವೇಳೆಯಲ್ಲಿ ಕೂಡ ಎಚ್ಚರಿಕೆಯಾಗಿ ನಾವು ಕಾಣಲ್ಪಡಬೇಕು. ವೇದವಾಕ್ಯ ಹೇಳುತ್ತೆ, ಬರುಗಾಲ ಬರುತ್ತಾ ಇದೆ. ವಾಕ್ಯದ ಬರುಗಾಲ. ಏನ್ ಮಾಡಕ್ ಹೋಗ್ತಾ ಇದ್ದೀರಾ ಇವಾಗ? ಬರುಗಾಲ ಬಂದರೆ ವಿ ನೀಡ್ ಅ ಸ್ಪಿರಿಚುವಲ್ ಫುಡ್. ಇವತ್ತು ಅನೇಕ ಮಕ್ಕಳು ಎರಿ ನರಕದಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ದೇವರೇ ಇದು ಒಂದೇ ಒಂದು ಚಾನ್ಸ್ ಕೊಡು ಕರ್ತನೆ ಅಂತ ನರಕದಲ್ಲಿ ಕೇಳುತ್ತಾ ಇದ್ದಾರೆ. ನಾವು ಈ ಲೋಕದಲ್ಲಿ ಎಷ್ಟು ಟೈಮ್ ನಾವು ವೇಸ್ಟ್ ಮಾಡ್ತಾ ಇದ್ದೇವೆ. ಸ್ವಲ್ಪ ಯೋಚನೆ ಮಾಡಿ. ನನ್ನ ಪ್ರೀತಿಯ ಸಹೋದರನೇ, ಸಹೋದರಿಯೇ, ನಿಮಗಾಗಿನೇ ಈ ವಾಕ್ಯ ಬರುತ್ತಾ ಇದೆ. ಮರೆಯಬೇಡಿ ವಾಕ್ಯವನ್ನ. ಊಟ ಮರಿತೀರಾ? ಸ್ನಾನ ಮಾಡಕ್ಕೆ ಮರಿತೀರಾ? ಬಟ್ಟೆ ಹಾಕಕ್ಕೆ ಮರಿತೀರಾ? ಕೆಲಸಕ್ಕೆ ಹೋಗಕ್ಕೆ ಮರ್ತೋಗ್ತೀರಾ? ಎಲ್ಲನೂ ಕರೆಕ್ಟಾಗಿ ನಾವು ಮಾಡ್ತೀವಿ ಅಲ್ಲ. ಆದರೆ
ಓದಿ ವಾಕ್ಯವನ್ನ ಧ್ಯಾನ ಮಾಡಕ್ಕೆ ನಮಗೇನಿಲ್ಲ ಗೊತ್ತಾ? ಸಮಯವಿಲ್ಲ. ಏನಿಲ್ಲ, ನಮಗೆ ಸಮಯವಿಲ್ಲ. ನನ್ನ ಪ್ರೀತಿಯಾದ ದೇವ ಜನರೇ, ಈ ವೇಳೆಯಲ್ಲಿ ಕೂಡ ನಾವು ನೋಡುವಾಗಲೂ ಕೂಡ ವೇದ ವಾಕ್ಯದಲ್ಲಿ ನಾವು ವಾಕ್ಯವನ್ನು ಓದುತ್ತೇವೆ. ನೋಡಿ, ವಾಕ್ಯ ಚೆನ್ನಾಗಿ ಗಮನಿಸಬೇಕು. 1 ಸಾಮುವೇಲನ ಬರೆದ ಪುಸ್ತಕ 3ನೇ ಅಧ್ಯಾಯ 1ನೇ ವಾಕ್ಯವನ್ನ ಓದನ್ನ. ಬಾಲಕನಾದ ಸಮುವೇಲನು ಏಲಿಯ ಕೈ ಕೆಳಗಿದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೆ. ಆ ಕಾಲದಲ್ಲಿ ದೇವೋಕ್ತಿಗಳು ವಿರಳವಾಗಿದ್ದವು, ದೇವದರ್ಶನಗಳು ಅಪರೂಪವಾಗಿದ್ದವು. ಹಲ್ಲೆಲೂಯಾ. ಚಿಕ್ಕ ಮಗು ಸಮುವೇಲನು, ಆ ಮಗನು ಏಲಿ ಮುಂದೆ ಅವನು ಏನು ಮಾಡ್ತಾನೆ ಅಂದರೆ ಸೇವೆ ಮಾಡುತ್ತಾರೆ. ಇವತ್ತು ನಿಮ್ಮ ಮಕ್ಕಳು ಸೇವೆ ಮಾಡ್ತಾರಾ? ನೀವುಗಳು ಸೇವೆ ಮಾಡ್ತೀರಾ? ನೀವು ಮನೆಗಳಲ್ಲಿ, ಕುಟುಂಬದಲ್ಲಿ, ಮಕ್ಕಳ ಮುಂದೆ ಸಾಕ್ಷಿಯಾಗಿದ್ದೀರಾ? ಐ ಆಮ್ ಟಾಕಿಂಗ್ ಅಬೌಟ್ ದ ಪ್ಯಾರೆಂಟ್ಸ್. ಅಪ್ಪ ಅಮ್ಮಗೆ ಹೇಳುವ ಮಾತು, ನಮಗೆಲ್ಲರಿಗೂ ಯೇಸು ಸ್ವಾಮಿ ಸೇವೆಯನ್ನ ಕೊಟ್ಟಿದ್ದಾರೆ. ಬೈಬಲ್ ತಕೊಂಡು ಹೋಗಿ ಆಚೆ ಕಡೆ ಹೋಗಿ ಪ್ರಸಂಗ ಮಾಡೋದು ಅಲ್ಲ, ಮನೆಗಳಿಗೆ ಹೋಗಿ ಪ್ರಾರ್ಥನೆ ಮಾಡೋದು ಅಲ್ಲ. ನೀನು ಎಲ್ಲಿ ಇದೆಯೋ ಅಲ್ಲಿ ನಾವು ಸೇವಕನಾಗಿ ಇರಕ್ಕೆ ಬಯಸಬೇಕು. ಇವತ್ತು ನನ್ನ ಜೀವಿತದಲ್ಲಿ ಕೂಡ ನನಗೆ ಫುಲ್ ಟೈಮ್ ಮಿನಿಸ್ಟ್ರಿ ಮಾಡಬೇಕು. ಆದರೆ ಯೇಸು ಸ್ವಾಮಿ ಹತ್ರ 3 ಗಂಟೆ ಬೆಳಗಿನ ಜಾವದಲ್ಲಿ ನಾನು ಪ್ರಾರ್ಥನೆ, ದೇವರ ಸಮ್ಮುಖದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾ ಇರುವಾಗ, ದೇವರೇ ನಾನು ನಿನ್ನ ಸೇವೆಯನ್ನು ಮಾಡಬೇಕು ದೇವರೇ, ಐ ವಾಂಟ್ ಟು ಡೂ ದ ಫುಲ್ ಟೈಮ್ ಮಿನಿಸ್ಟ್ರಿ ಗಾಡ್ ಅಂತ ಕೇಳುವಾಗ ಯೇಸು ಸ್ವಾಮಿ ಹೇಳಿದ್ರು, ಪವಿತ್ರ ಆತ್ಮನು ಹೇಳಿದ್ರು, ನನ್ನ ಮಗನೇ, ಇರುವ ಜಾಗದಲ್ಲಿ ನೀನು ನನಗೆ ಸೇವಕನಾಗಿ ಇರಕ್ಕೆ ಆಗತ್ತಾ ಅಂತ ಕೇಳಿದ್ರು. ಎಲ್ಲಿ ನಾವು ಇರೋಕ್ಕೆ ಸಾಧ್ಯ? ಕುಟುಂಬದಲ್ಲಿ, ಕೆಲಸದ ಮೇಲೆ, ಕಾಲೇಜಲ್ಲಿ, ನಾವು ಎಲ್ಲಿ ಇರ್ತೀವೋ ಅಲ್ಲಿ ಚಿಕ್ಕ ನಾವು ಸಾಕ್ಷಿಯಾಗಿ ಯೇಸು ಸ್ವಾಮಿಗಾಗಿ ನಾವು ಜೀವಿಸುವಾಗ ಅದೇ ಒಂದು ದೊಡ್ಡ ಸೇವೆ. ಇಲ್ಲಿನೂ ಕೂಡ ನೋಡುವಾಗ ಸಾಮುವೇಲನು ಚಿಕ್ಕ ಮಗು, ಅವನು ಸೇವೆ ಮಾಡುತ್ತಾನೆ. ನೋಡಿ, ಆ ಕಾಲದಲ್ಲಿ there is no open vision. ಏನ್ ಹೇಳಿ? ದರ್ಶನ ಅಪರೂಪವಾದ ದರ್ಶನ. ಆದ ಕಾರಣದಿಂದನೇ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ವೇದ ವಾಕ್ಯದಲ್ಲಿ ಕೂಡ ನಾವು ಬರುಗಾಳ ಬರುತ್ತಾ ಇದೆ, ನಾವು ಎಚ್ಚರಿಕೆಯಾಗಿ ಕಾಣಲ್ಪಡಬೇಕು. ವೇದ ವಾಕ್ಯ ಹೇಳುತ್ತೆ, ಕೀರ್ತನೆ ಬರೆದ ಪುಸ್ತಕ 74ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ನಮ್ಮ ಆರಾಧನಾ ಚಿಹ್ನೆಗಳು ಈಗ ಕಾಣುವುದಿಲ್ಲ, ಮುಂಚೆ ಇದ್ದಂತೆ ನಮಗೆ ಪ್ರವಾದಿಗಳು ಯಾರೂ ಇಲ್ಲ, ಇದು ಎಷ್ಟರವರೆಗೆ ಇರುವುದೆಂದು ಬಲ್ಲವರು ನಮ್ಮಲ್ಲಿ ಯಾರೂ ಇಲ್ಲ. ವಾಕ್ಯ ಚೆನ್ನಾಗಿ ಗಮನಿಸಿ ನೋಡಿ, ವಾಕ್ಯ ಎಷ್ಟು ಭಯಂಕರವಾದ ವಾಕ್ಯ. ಆ ಕಾಲದಲ್ಲಿ ಇರುವ ಪ್ರಾರ್ಥನೆ, ಆ ಕಾಲದಲ್ಲಿ ಇರುವ ವೇದ ವಾಕ್ಯ, ಆ ಕಾಲದಲ್ಲಿ ಇರುವ ಕೂಟಗಳು, ಆ ಕಾಲದಲ್ಲಿ ನಾವು ಮಾಡಿರುವ ಉಪವಾಸಗಳು, ಈ ಕಾಲದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ? ಎಲ್ಲ ಹೋಯಿತು. ನಮ್ಮಲ್ಲಿ ಅಭಿಷೇಕ ಇಲ್ಲ, ನಮ್ಮಲ್ಲಿ ದೇವರ ಭಯನೇ ಇಲ್ಲ. ದೇವರು ಭಕ್ತಿ ಮಾಡ್ತಾರೆ, ಆದರೆ ನಮ್ಮ ಜೀವಿತದಲ್ಲಿ ಏನಿಲ್ಲ ಹೇಳಿ? ದೇವರ ಭಯ ಇಲ್ಲ. ಅಪ್ಪ ಅಮ್ಮ ಭಯ ಇಲ್ಲ, ದೊಡ್ಡವರ ಭಯ ಇಲ್ಲ ನಮಗೆ. ಆದ ಕಾರಣದಿಂದನೇ ನಾವು ಏನು ಮಾಡ್ತಾ ಇದ್ದೀವಿ? ವಿ ಲ್ಯಾಕ್. ಹಲ್ಲೆಲೂಯಾ. ಸೊ ಇಲ್ಲಿ ಅನೇಕ ವಾಕ್ಯಗಳು ಅಡಗಿರೋದನ್ನು ನಾವು ನೋಡುತ್ತೇವೆ. ನನ್ನ ಪ್ರೀತಿಯ ಸಹೋದರನೇ, ಸಹೋದರಿಯೇ, ಬರುಗಾಲ
ವಾಕ್ಯಕ್ಕೆ ಬರುಗಾಲ ಬರಕ್ಕೆ ಮುಂಚಿತವಾಗಿ ನಾವು ಏನು ಮಾಡೋಣ? ಎಚ್ಚರಿಕೆಯಾಗಿ ಕಾಣಲ್ಪಡೋಣ. ಸರಿ, ದೇವರದಾಮೆ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇನ್. ಇವತ್ತು ಈ ವಾಕ್ಯ ನಿಮಗೆ ಆಶೀರ್ವಾದವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೇವರದಾಮೆ ಆಶೀರ್ವಾದ ಮಾಡಲಿ. ಆಮೇನ್.